ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಗಳಲ್ಲಿ ಹೇಳಿದ್ವಿ ನಾವು ಒಂದು ಬಂದಿಖಾನೆಯಲ್ಲಿದ್ದೀವಿ, ಒಂದು 3D ಮ್ಯಾಟ್ರಿಕ್ಸ್, ಒಂದು ಜೈಲಿನಲ್ಲಿದ್ದೀವಿ ನಾವು ಅಂತ. ನಾವು ಯಾವ್ಯಾವ ಜೈಲಿನಲ್ಲಿ ಬಂದಿಖಾನೆಯಲ್ಲಿದ್ದೀವಿ, ನಾವು ನಿಜವಾಗ್ಲೂ ಬಂದಿಖಾನೆಯಲ್ಲಿದ್ದೀವಿ, ನಾವೆಲ್ಲರೂ ನಮ್ಮ ಮನೆಯಲ್ಲಿದ್ದೀವಿ, ನಾವು ಪ್ರಿಸನ್ನಲ್ಲಿ ಅಥವಾ ಜೈಲಲ್ಲಿ ಹೆಂಗಿದ್ದೀವಿ, ಈ ಸಂಚಿಕೆಯಲ್ಲಿ ತಿಳಿಯೋಣ. ಹೋದ ಸಂಚಿಕೆಯಲ್ಲಿ ಹೇಳ್ದಂಗೆನೆ ಐ ಥಿಂಕ್ ಹೋದ ವಾರದ ಸಂಚಿಕೆಗಳಲ್ಲೆಲ್ಲ ಹೇಳಿದ್ವಿ ನಾವು ಒಂದು 3D ಮ್ಯಾಟ್ರಿಕ್ಸ್ ಅಥವಾ ಪ್ರಿಸನ್ ಮ್ಯಾಟ್ರಿಕ್ಸ್, ಈ ಮೃತ್ಯು ಲೋಕದಲ್ಲಿ ನಾವು ಬಂಧಿಸಲಾಗಿದ್ದೀವಿ ಅಂತ. ಇದನ್ನು ನಾವು ತಿಳ್ಕೊಳ್ಳದೆ ಇಲ್ಲಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಜೈಲಿನಲ್ಲಿ ಇದ್ದೀನಿ ಅಂತ ಗೊತ್ತಾದಾಗ ಮಾತ್ರ ಈ ಜೈಲಿಂದ ಹೊರಗೆ ಬರೋದಕ್ಕೆ ನಾನು ಒಂದು ಪ್ರಯತ್ನ ಪಡ್ತೀನಿ. ಅದನ್ನೇ ಪ್ರಿಸನ್ ಬ್ರೇಕ್ ಅಂತ ಏನು ಹೇಳ್ತೀವಿ, ಪ್ರಿಸನ್ ಬ್ರೇಕ್ ಅಥವಾ ಇಲ್ಲಿಂದ ಜೈಲಿಂದ ಪಾರಾಗೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತೀವಿ. ಸೊ ನಾವು ಪ್ರಿಸನಲ್ಲಿ ಇದ್ದೀವಿ ಅಂತಾನೆ, ಒಂದು ಬಂದಿಖಾನೆಯಲ್ಲಿ ಇದ್ದೀವಿ ಅಂತಾನೆ ನಮಗೆ ಗೊತ್ತಿಲ್ಲದೆ ಇದ್ರೆ ಆ ಪ್ರಯತ್ನವನ್ನೇ ಪಡಲ್ಲ. ಸೊ ನಮ್ಮ ಕತೆ ಆಗಿರೋದು ಹಾಗೇನೆ, ನಾನು ಒಂದು ಇಲ್ಲಿ ಬಂಧಿಸಲಾಗಿದ್ದೀನಿ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ ನಮಗೆ ಯಾತಕ್ಕೆ ಈ ಫೀಲಿಂಗ್ ಬರ್ತಾ ಇಲ್ಲ ಅಂದರೆ, ಜೈಲಿನಲ್ಲಿ ಅಂದರೆ ಈ ಜೈಲ್ ಕಂಬಿ ಇರುತ್ತಲ್ಲ, ಆ ಜೈಲ್ ಕಂಬಿ ಕಾಣುತ್ತೆ, ನಮಗೆ ಈ ಜೈಲ್ ಕಂಬಿ ಕಾಣ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಮ್ಗನ್ಸುತ್ತೆ ಓ ನಾನು ಜೈಲಲ್ಲಿ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನಾವು ಅನ್ಕೋತೀವಿ ನಾವು ಸಾಮಾನ್ಯವಾಗಿ ಇಲ್ಲಿಂದ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಎಲ್ಲಿ ಬೇಕೋ ಅಲ್ಲಿ ನಾನು ಹೋಗ್ತೀನಿ, ನನಗೆ ಸ್ವಾತಂತ್ರ್ಯ ಇದೆ, ನಾನು ಒಂದು ಜೈಲಿನ ಇಲ್ಲ ಅಂತ ನಮ್ಗನ್ಸುತ್ತೆ. ಯಾಕಂದರೆ ನಾನು ಇಲ್ಲಿಂದ ಸ್ವಿಟ್ಜರ್ಲೆಂಡ್ ಬೇಕಾದರೂ ಹೋಗ್ಬೋದು, ಇಲ್ಲಿಂದ ಅಂಟಾರ್ಟಿಕಾಗೆ ಬೇಕಾದರೂ ಹೋಗ್ಬೋದು, ನನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗೋ ಸ್ವಾತಂತ್ರ್ಯ ಇದೆ ಅಂದರೆ ನಾನು ಜೈಲಲ್ಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಾವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿಲ್ಲ, ಪ್ರಜ್ಞಾಪೂರ್ವಕವಾಗಿ ಇದನ್ನು ನಾವು ಒಬ್ಸರ್ವ್ ಮಾಡಿಲ್ಲ. ಅದಲ್ಲದೆ ನಾವು ಆನೆಸ್ಟ್ ಆಗಿರಬೇಕು, ಪ್ರಾಮಾಣಿಕವಾಗಿ ನಾವು ಒಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ ಓ ನಾನಿಲ್ಲಿ ಟ್ರ್ಯಾಪ್ ಆಗಿದ್ದೀನಿ ಅಂತ. ಹೇಗೆ ಅಂದರೆ, ನಮಗೆ ಪ್ರಿಸನ್ ಅಂದರೆ ಏನು ಅಂದರೆ ಲಿಮಿಟೇಷನ್, ಒಂದು ಅಡಚಣೆ ಇದೆ, ಇದನ್ನು ದಾಟಿ ನಾನು ಆ ಕಡೆ ಹೋಗೋ ಹಾಗಿಲ್ಲ, ನನಗೆ ಒಂದು ಲಿಮಿಟೇಷನ್ ಇದೆ, ಒಂದು ಬೌಂಡ್ರಿ ಇದೆ, ಅದನ್ನು ದಾಟಿ ಮೀರಿ ಹೋಗೋಕ್ಕೆ ಸಾಧ್ಯ ಇಲ್ಲ ನನಗೆ, ನನ್ನ ಇಚ್ಛೆಯಂತೆ ನಾನು ಹೋಗೋ ಹಾಗಿಲ್ಲ. ಯಾವ ಲಿಮಿಟೇಷನ್ ಇದೆ ಅಂದರೆ, ಮೊದಲನೇದು ಈ ದೇಹದ್ದೇ ಒಂದು ಲಿಮಿಟೇಷನ್. ಈ ದೇಹದಿಂದ ಫಸ್ಟು ನಾನು ಹೊರಗೆ ಬರೋಕ್ಕಾಗಲ್ಲ. ನಾನು ಅಂದರೆ ಜೀವ, ನಾವು ಕಲ್ತಿದ್ವಿ ಐ ಆಮ್ ಅ ಬೀಯಿಂಗ್. ಸೊ ಈ ಜೀವಾತ್ಮಕ್ಕೆ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ನನ್ನ ಇಚ್ಛೆಯಂತೆ. ಅದಲ್ಲದೆ ನಮ್ಮ 5 ಇಂದ್ರಿಯಗಳು ಲಿಮಿಟೆಡ್. ನಮ್ಮ ಏನು ಜ್ಞಾನೇಂದ್ರಿಯ ಇದೆ, ನಾವು ಕಣ್ಣಿಂದ ನೋಡ್ತೀವಿ, ಆದರೆ ನಮ್ಮ ವಿಸಿಬಲ್ ಸ್ಪೆಕ್ಟ್ರಮ್ ಎಷ್ಟಿದೆ ಅಂದರೆ ಆ ರೇನ್ಬೋ ಕಲರ್ಸ್ ಏನಿದೆ, ವಿಬ್ಗಯರ್, ಅಷ್ಟು ಕಲರ್ ಮಾತ್ರ ನಮಗೆ ಕಾಣುತ್ತೆ. ಅದಕ್ಕಿಂತ ಈ ಕಡೆ ಆಚೆದು ಕಾಣಲ್ಲ, ಆ ಕಡೆ ಆಚೆದು ಕಾಣಲ್ಲ. ಆದರೆ ಪ್ರಾಣಿಗಳಿಗೆ ಕಾಣುತ್ತೆ, ಇನ್ನೂ ಹೆಚ್ಚು ನಮಗಿಂತ ಕಾಣದೇ ಇರೋದು ಅವುಗಳಿಗೆ ಕಾಣುತ್ತೆ, ಪ್ರಾಣಿ ಪಕ್ಷಿಗಳಿಗೆ. ಸೊ ಆ ವಿಸಿಬಿಲಿಟಿ ರೇಂಜಲ್ಲಿ ಲಿಮಿಟೇಷನ್ ಇದೆ. ಕೇಳೋದ್ರಲ್ಲೂ ಅಷ್ಟೇ, ನನಗೆ ಎಲ್ಲ ಶಬ್ದ ಕೇಳಲ್ಲ, ಲಿಮಿಟೆಡ್ ಮಾತ್ರ ಕೇಳುತ್ತೆ, ಇಷ್ಟು ಡೆಸಿಬಲ್ ತನಕ ಮಾತ್ರ ನನಗೆ ಕೇಳ್ಬೋದು. ಆದರೆ ಬೇರೆ ಪ್ರಾಣಿಗಳಿಗೆ ನಮಗೆ ಕೇಳದೇ ಇರೋದು ಅವಾಗ ಕೇಳುತ್ತೆ. ಸೊ ಅಲ್ಲಿ ಕೇಳೋದ್ರಲ್ಲೂ ನಮಗೆ ಲಿಮಿಟೇಷನ್ ಇದೆ. ಸ್ಮೆಲ್ಲು ಅಷ್ಟೇ, ನನಗೆ ಸೆನ್ಸ್ ಆಫ್ ಸ್ಮೆಲ್ಲಲ್ಲಿ ಎಲ್ಲವನ್ನ ಮೂಸಕ್ಕೆ ಬರಲ್ಲ. ಆದರೆ ನಾಯಿ ಮತ್ತು ಬೇರೆ ಪ್ರಾಣಿ ಪಕ್ಷಿಗಳಿಗೆ ನಮಗೆ ಸ್ಮೆಲ್ ಮಾಡೋಕ್ಕಾಗದೇ ಇರೋದು ಅವುಗಳಿಗೆ ಸ್ಮೆಲ್ ಮಾಡೋಕ್ಕಾಗತ್ತೆ. ಸೊ ಹಾಗಂದರೆ ಆ ಇಂದ್ರಿಯದಲ್ಲೂ ಲಿಮಿಟೇಷನ್ ಇದೆ. ಇದೇ ಥರ ಟೇಸ್ಟಲ್ಲಿ ಆಗಲಿ ಅಥವಾ ನನ್ನ ಸ್ಪರ್ಶದಲ್ಲಾಗಲಿ ನನಗೆ ಎಲ್ಲವೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಅದು ಒಂದು ಬೇಕು ಅಂತಲೇ ಒಂದು ಲಿಮಿಟೇಷನ್ ಅಂತ ಹಾಕಿದ್ದಾರೆ, ಇಷ್ಟು ಮಾತ್ರ ನಿನಗೆ ಸಾಕು ಅಂತ. ಸೊ ಇದು ಒಂದು ಲಿಮಿಟೇಷನ್, ದೇಹದ ಲಿಮಿಟೇಷನ್. ಅದಲ್ಲದೆ ಈ ಜೀವಾತ್ಮ ಒಂದು ಸ್ವಾರಸ್ಯಕರವಾದ ವಿಷಯ ಅಂದರೆ, ಏನು ಆತ್ಮ ಇಲ್ಲಿ ಬಂಧಿಸಲಾಗಿದೆ, ಇಲ್ಲಿ ನಮಗೆ ರಿಬ್ಸ್ ಇದೆ. ನೀವು ಪಕ್ಕೆಲುಬು ಅಂತ ಏನು ಹೇಳ್ತೀವಿ, ಪಕ್ಕೆಲುಬು ಕನ್ನಡದಲ್ಲಿ ರಿಬ್ಸ್, ಇಂಗ್ಲೀಷಲ್ಲಿ ರಿಬ್ಸ್ ಅಂತೀವಿ, ಅದನ್ನು ರಿಬ್ ಕೇಜ್ ಅಂತ ಹೇಳ್ತಾರೆ. ನೀವು ಅದರ ಆಕಾರವನ್ನು ನೋಡಿದ್ರೆ, ಗೂಗಲಲ್ಲಿ ರಿಬ್ ಕೇಜ್ ಇಮೇಜ್ ನೋಡಿದ್ರೆ ಅದು ಜೈಲಿನಂತನೇ ಇದೆ. ಅದರ ಒಳಗಡೆನೆ ಈ ಜೀವಾತ್ಮ ಇರೋದು. ಅಂದರೆ ಒಂದು ಜೈಲಿನಲ್ಲಿ ಹೇಗೆ ಒಂದು ಬಂಧಿಸಲಾಗುತ್ತೋ ಅದೇ ಥರ ಈ ಜೀವಾತ್ಮ ರಿಬ್ ಕೇಜ್ ಒಳಗಿದೆ. ಸೊ ಹಾಗಾಗಿ ಇದು ಒಂದು ಬಂದಿಖಾನೆ. ಇನ್ನೊಂದು ಬಂದಿಖಾನೆ ಯಾವುದು ಅಂದರೆ ಭೂಮಿ. ಈ ಭೂಮಿ ಒಳಗೆ ಏನು ನಾವಿದ್ದೀವಿ, ಭೂಭಾಗದಲ್ಲಿ, ಯಾವ ಭೂಭಾಗದಲ್ಲಿ ನಾವಿದ್ದೀವಿ ಅದೇನೇ ಒಂದು ಬಂದಿಖಾನೆ. ಈ ಭೂಮಿಗೆ ಒಂದು ಮೇಲ್ಗಡೆ ಒಂದು ಡೋಮ್ ಥರ ಒಂದು ಫರ್ಮಮೆಂಟ್ ಅಂತ ಇರುತ್ತೆ, ಅದನ್ನು ದಾಟಿ ನಾನು ಹೋಗೋಕ್ಕಾಗಲ್ಲ. ನಾನು ಮೇಲಿನ ಲೋಕಕ್ಕೆ ಹೋಗ್ತೀನಿ, ಸ್ವರ್ಗಕ್ಕೆ ಹೋಗ್ತೀನಿ. ಹಿಂದಿನ ಕಾಲದಲ್ಲೆಲ್ಲ ಆಗ್ತಾಯಿತ್ತು, ನಾವು ಕೇಳಿದ್ದೀವಿ, ಪಾಂಡವರೇನೆ ನಡ್ಕೊಂಡು ಜೀವಂತವಾಗಿಯೇ ಸ್ವರ್ಗಕ್ಕೆ ಹೋದ್ರು ಅಂತ. ನಮ್ಗೆ ಹಂಗೆ ಮಾಡೋಕ್ಕಾಗತ್ತಾ? ನಮಗಾಗಲ್ಲ. ಸೊ ಅದು ಒಂದು ಲಿಮಿಟೇಷನ್, ಭೂಮಿನೂ ಒಂದು ಲಿಮಿಟೇಷನ್.
ಅದಲ್ಲದೆ ಈ ಸಿಸ್ಟಮ್ ಅಂದರೆ ಈ ಕಲಿಯುಗದಲ್ಲಿ ಕಲಿ ಏನು ರಾಜ ಆಗಿ ಆಳ್ತಾ ಇಲ್ಲಿ ಒಂದು ಸಿಸ್ಟಮ್ ವ್ಯವಸ್ಥೆಯನ್ನು, ದುಷ್ಟ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾನೆ. ಅದೇನೇ ಒಂದು ಅಡಿಷನಲ್ ಪ್ರಿಸನ್, ಒಂದು ಎಕ್ಸ್ಟ್ರಾ ಪ್ರಿಸನ್, ಬಂದಿಖಾನೆ. ಅದು ಯಾವ ಪ್ರಿಸನ್ ಅಂದರೆ ಅದು ಒಂದು ಫ್ರೀಕ್ವೆನ್ಸಿ ಪ್ರಿಸನ್. ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಪ್ರಿಸನ್ ಅಂದರೆ ಫ್ರೀಕ್ವೆನ್ಸಿ ಪ್ರಿಸನ್. ನಮ್ಮನ್ನು ಒಂದು ಲೋ ಫ್ರೀಕ್ವೆನ್ಸಿಯಲ್ಲಿ ಬಂಧಿಸಲಾಗಿದೆ. ಸೊ ಇಲ್ಲಿ ಏನು ಆಹಾರ ಪದ್ಧತಿಯನ್ನು ಪ್ರಚಾರ ಮಾಡಲಾಗಿದೆ, ಮಾಂಸ ಆಗಲಿ ಅಥವಾ ಬೇರೆ ಆಗಲಿ, ಅಥವಾ ಏನು ಶಬ್ದ, ಏನು ಡಿಜಿಟಲ್ ಮ್ಯೂಸಿಕ್, ಏನು DJ ಮ್ಯೂಸಿಕ್, ಕ್ಲಬ್ ಮ್ಯೂಸಿಕ್, ಅದೆಲ್ಲ ಲೋ ಫ್ರೀಕ್ವೆನ್ಸಿ, ಒಳ್ಳೆ ಫ್ರೀಕ್ವೆನ್ಸಿ, ನಮ್ಮನ್ನು ಉನ್ನತಿಯ ಕಡೆ ಕರ್ಕೊಂಡು ಹೋಗದೇ ಇರೋ ಅಂಥ ಫ್ರೀಕ್ವೆನ್ಸಿ ಮ್ಯೂಸಿಕ್ನ ಪ್ರಮೋಟ್ ಮಾಡ್ತಾ ಇದೆ. ಆಮೇಲೆ ಏನು ಮೀಡಿಯಾ ಲೈಕ್ ಟಿವಿನಲ್ಲಿ ಸೀರಿಯಲ್ಸ್, ರಿಯಾಲಿಟಿ ಶೋಸ್ ಅದೆಲ್ಲ ಏನು ಪ್ರಮೋಟ್ ಮಾಡ್ತಾ ಇದೆ ಅದೆಲ್ಲ ಲೋ ವೈಬ್ರೇಷನ್, ನಮ್ಮನ್ನು ಮೇಲೆ ಕರ್ಕೊಂಡು ಹೋಗುವಂತಹ ಪ್ರೋಗ್ರಾಮ್ಸ್ ಆಗಿರಲಿ, ಅದೆಲ್ಲ ಏನೂ ಅಲ್ಲ. ಸೊ ಎಲ್ಲ ತರಹದಲ್ಲೂ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಏನು ಫೀಡ್ ಮಾಡ್ತಾ ಇದೆ ಅಂದರೆ ಲೋ ವೈಬ್ರೇಷನ್. ಸೊ ಇದು ಇನ್ನೊಂದು ಪ್ರಿಸನ್. ಸೊ ಅದಲ್ಲದೆ, ಇಷ್ಟು ಪ್ರಿಸನ್ ಅಲ್ಲದೆ ನಾವು ನಮ್ಮದೇ ಒಂದು ನಾವೇ ರಚಿಸ್ಕೊಂಡಿರೋ ಒಂದು ಬಂದಿಖಾನೆ ಇದೆ. ಅದು ನಮ್ಮ ಮನಸ್ಸಿನ ಪ್ರಿಸನ್. ನಮ್ಮ ಮನಸ್ಸಿನಲ್ಲಿ ನಾವೇನೇ ಒಂದು ಲಿಮಿಟೇಷನ್ ಹಾಕೊಂಡಿದ್ದೀವಿ. ನಾನು ಇಷ್ಟೇ ಮಾಡೋಕ್ಕಾಗೋದು, ನನ್ನ ಕೈ ಇದಾಗಲ್ಲ, ಅದಾಗಲ್ಲ, ನಮ್ಮಲ್ಲಿ ಏನು ಲಿಮಿಟೇಷನ್ ನಾವೇ ನಮಗೆ ಹಾಕೋತೀವಿ, ಅದು ಇನ್ನೊಂದು ಪ್ರಿಸನ್. ಸೊ ಹೀಗೆ ನಾವು ಇಷ್ಟೊಂದೆಲ್ಲ ಬಂದಿಖಾನೆಯಲ್ಲಿ ಇಲ್ಲಿ ಬಂಧಿಸಲಾಗಿದ್ದೀವಿ. ಸೊ ಇದರಿಂದ ನಾವು ಹೊರಗೆ ಬರಬೇಕು ಅಂದರೆ ಇದು ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್. ಸೊ ಇಷ್ಟು ಬಂದಿಖಾನೆಯಲ್ಲಿ ಇದ್ದೀವಿ ಅಂದರೆ ನಮಗೆ ಸ್ವಾಭಾವಿಕವಾಗಿ ಅನ್ನಿಸ್ಬೇಕು, ಇದೇನಪ್ಪ ಇದು, ನಾನು ಇಲ್ಲಿಂದ ಹೋಗಬೇಕು ಅಂತ ಒಂದು ಫೀಲಿಂಗ್ ಬರಬೇಕು. ಇದೆಲ್ಲ ನನಗೆ ಬೇಡ ಅಂತ ಮುರಿದು ಹೋಗಬೇಕು ಅನ್ನೋ ಫೀಲಿಂಗ್ ಬರಬೇಕು. ಅದು ನಮ್ಗೆ ಯಾರಿಗೂ ಬರ್ತಾ ಇಲ್ಲ. ಯಾಕೆ ಅಂದರೆ ನಾವು ಅನ್ಯಾಚುರಲ್ ಆಗಿದ್ದೀವಿ. ಯಾರು ಪ್ರಕೃತಿಯ ಸಂಪರ್ಕ ಹೆಚ್ಚು ಮಾಡ್ತಾರೋ ಅವ್ರಿಗೆ ಇದು ಸ್ವಾಭಾವಿಕವಾಗಿ ಬರುತ್ತೆ, ಈ ವ್ಯವಸ್ಥೆ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಯಾಕಂದರೆ ಇವಾಗ ಏನು ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದು ಕ್ಯೂಬಿಕಲ್ಸ್ ಕೊಡ್ತಾರೆ, ಅದು ಇನ್ನೊಂದು ಪ್ರಿಸನ್ನು. ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇನ್ನೊಂದು ಎಲ್ಲರಿಗೂ ಒಂದು ಕ್ಯೂಬಿಕಲ್ ಥರ ಕೊಟ್ಟು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಲೈಕ್ 12 hours 14 hours ಕಂಟಿನ್ಯೂಸ್ ಆಗಿ. ಅದು ಇನ್ನೊಂದು ಪ್ರಿಸನ್ನು. ಅದು ಮಾಡೋಕ್ಕೆ ಜನರು ನಾವೆಲ್ಲರೂ ಒಪ್ಕೋತಾ ಇದ್ದೀವಿ, ನಮಗೆ ಅದು ಮಾಡೋಕ್ಕೆ ಇದು ಸರಿಯಲ್ಲ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಸೊ ಇದನ್ನು ನಾವು ಒಪ್ಕೊಂಡ್ಬಿಟ್ಟಿರೋ ಕಾರಣಕ್ಕೆ ಇದು ಇನ್ನೊಂದು ಪ್ರಿಸನ್. ಸೊ ಈ ಎಲ್ಲ ಪ್ರಿಸನ್ ಒಳಗೆ ನಾವು ಇರೋ ಕಾರಣಕ್ಕೆ ಇದು ತುಂಬ ಟ್ರ್ಯಾಪ್ಡ್ ಫೀಲಿಂಗ್, ಆ ಟ್ರ್ಯಾಪ್ಡ್ ಫೀಲಿಂಗ್, ಇಲ್ಲಿ ಬಂಧಿಸಲಾಗಿದ್ದೀವಿ ಅನ್ನೋ ಫೀಲಿಂಗ್ ನಮಗೆ ಬಂದು ಆ ವಾಸ್ತವವನ್ನು ಎದುರಿಸಿದಾಗ ಮಾತ್ರ ನಾವು ಇದರಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಯಾವ ಎಲ್ಲ ಪ್ರಿಸನಲ್ಲಿ ಇದ್ದೀವಿ ನಾವು ಅಂದರೆ ನಮ್ಮ ದೇಹದ ಒಂದು ಪ್ರಿಸನ್ ಇದೆ, ಈ ಭೂಮಿಯದ್ದು ಒಂದು ಪ್ರಿಸನ್ ಇದೆ, ಕಲಿಯುಗದ ಕಲಿಯ ಸಿಸ್ಟಮ್ ವ್ಯವಸ್ಥೆಯ ಒಂದು ಪ್ರಿಸನ್ ಇದೆ, ಅದಲ್ಲದೆ ನಮ್ಮದೇ ಆದ ಒಂದು ಪ್ರಿಸನ್ ಆಫ್ ದ ಮೈಂಡ್. ವಿ ಆರ್ ಪ್ರಿಸನರ್ಸ್ ಆಫ್ ದ ಮೈಂಡ್ ಅಂತೀವಿ. ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವೇ ಒಂದು ನಮ್ಮನ್ನು ನಾವೇ ಬಂಧಿಸ್ಕೊಂಡಿದ್ದೀವಿ, ಅದು ಒಂದು ಪ್ರಿಸನ್ ಇದೆ. ಈ ಎಲ್ಲ ಬಂದಿಖಾನೆಯಿಂದ ನಾವು ಹೊರಗೆ ಬರಬೇಕು ಅಂದರೆ ಇದರ ವಾಸ್ತವವನ್ನು ನಾವು ಎದುರಿಸಲೇಬೇಕು. ಆಗ ಮಾತ್ರ ನಾವು ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚು ವಿಷಯಗಳನ್ನು ತಿಳಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.